ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ತಂಪು ಕೂಲ್ ಆಗಿರೋ ಅಂಥ ಒಂದು ಎನರ್ಜಿ ಡ್ರಿಂಕ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಬೇಸಿಗೆ ಬರ್ತಾ ಇದೆ, ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಯಾವ ರೀತಿ ನಮ್ಮ ಬಾಡಿನ ಕೂಲಿಂಗಾಗಿ ಇಟ್ಕೋಬೇಕು, ಯಾವ ಒಂದು ಸಿಂಪಲ್ ಆ್ಯಂಡ್ ಈಸಿಯಾಗಿರೋಂಥ ಡ್ರಿಂಕ್ನ ನಾವು ಮನೆಯಲ್ಲಿ ಟ್ರೈ ಮಾಡ್ಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ವೆರಿ ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿನೂ ಕೂಡ ಹೌದು. ಸೊ ಮೊದಲಿಗೆ ನಾವು ಬಾದಾಮಿ ಗೋಂದು ತೊಗೊಳ್ತಾ ಇದ್ದೀವಿ. ಬಾದಾಮಿ ಗೋಂದು ಇದು ಯಾವುದೇ ಗ್ರಂಥಿಗೆ ಅಂಗಡಿಲಾಗಿರ್ಬೋದು ಅಥವಾ ಆನ್ಲೈನಲ್ಲಿ ಕೂಡ ಈ ಒಂದು ಗೋಂದು ಸಿಗುತ್ತೆ. ಗೋಂದು ಕುಟೀರ ಅಂತ ಕೂಡ ಕರೀತಾರೆ. ಎರಡನೇದು ಚಿಯಾ ಸೀಡ್ಸು. ಸೊ ಇದು ಕೂಡ ಯಾವುದೇ ಸೂಪರ್ ಮಾರ್ಕೆಟ್ ಅಥವಾ ಡಿ ಮಾರ್ಟ್ಗಳಲ್ಲೂ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ. ಇಲ್ಲಾಂದರೆ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಂಡು ತರಿಸ್ಕೋಬೋದು. ಸೊ ಮೂರನೇದಾಗಿ ನಾವು ಸಕ್ಕರೆ ತೊಗೊಂಡಿದ್ದೀನಿ. ಸೊ ಸಕ್ಕರೆನ ಆದಷ್ಟು ಅವಾಯ್ಡ್ ಮಾಡಿ, ಸಕ್ಕರೆ ಬದಲು ಕಲ್ಲು ಸಕ್ಕರೆನ ತೊಗೊಳ್ಳಿ. ಸೊ ಆಗಿನ ಕಾಲದಿಂದನೂ ನಾವು ಕಲ್ಲು ಸಕ್ಕರೆನೇ ಬಳಸ್ತಾ ಇರೋದು. ಅದು ನಮ್ಮ ದೇಹನ ತಂಪು ಮಾಡುತ್ತೆ. ಸೊ ಮೂರನೇದಾಗಿ ನಾವು ನಿಂಬೆಹಣ್ಣ ತೊಗೊಂಡಿದ್ದೀವಿ. ಇದು ಡಿಹೈಡ್ರೇಷನ್ಗೆ ಆಗಿರ್ಬೋದು ಮತ್ತು ನಮ್ಮ ಬಾಡಿನ ಹೈಡ್ರೇಟಿಂಗ್ ಆಗಿರೋದಕ್ಕೂ ಕೂಡ ತುಂಬಾ ಹೆಲ್ಪಿಂಗ್ ಆಗಿರುತ್ತೆ. ಸೊ ಮೊದಲಿಗೆ ಒಂದು ಕಪ್ಪಲ್ಲಿ ಬಾದಾಮಿ ಗೋಂದು ಕುಟೀರ ಅಂತ ಏನು ಹೇಳ್ತಾರೆ, ಸೊ ಅದನ್ನು ಒಂದು 3ರಿಂದ 4 ಹಾಕ್ಕೊಳ್ತಾ ಇದ್ದೀನಿ. ಸೊ 1 ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದೆರಡಕ್ಕೂ ಸ್ವಲ್ಪ ನೀರು ಹಾಕಿ ನೆನೆ ಇಡ್ತಾ ಇದ್ದೀನಿ. ಸೊ ಒಂದು ನೈಟ್ ನಾವು ನೆನೆ ಇಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಈ ರೀತಿ ಆಗಿರುತ್ತೆ, ಒಂದು ಜೆಲ್ಲಿ ಫಾರ್ಮ್ ಆಗಿರುತ್ತೆ. ಆ್ಯಂಡ್ ಕೂಡ ಚಿಯಾ ಸೀಡ್ಸ್ ಕೂಡ ಅದು ಹರಳ್ಕೊಳ್ಳಿರುತ್ತೆ. ಸೊ ಅದಾದಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಸೊ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಗ್ರೈಂಡ್ ಮಾಡ್ಕೊಂಬಂದರೆ ಈ ರೀತಿ ಇರುತ್ತೆ. ಸೊ ತುಂಬ ಜಲಿಯಾಗಿ ಇರುತ್ತೆ, ಅದು ಲಿಕ್ವಿಡ್ ಥರ. ಸೊ ಅದಾದಮೇಲೆ ನಿಂಬೆಹಣ್ಣ ಕಟ್ ಮಾಡಿಕೊಂಡು ಅದರ ರಸ ತಗೊಳ್ತಾ ಇದ್ದೀನಿ. ಸೊ ನಿಂಬೆಹಣ್ಣ ಚೆನ್ನಾಗಿ ಹಿಂಡ್ಕೊಂಡು ಅದರ ರಸನ ತಗೊಳ್ತಾ ಇದ್ದೀನಿ. ರಸ ತಗೊಂಡಿದ್ದೀವಿ. ಸೊ ಅದಾದಮೇಲೆ ಒಂದು ಪಾತ್ರೆಗೆ ಸೊ 1 ಕಪ್ಪಷ್ಟು ಅಥವಾ 1 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬದಲು ಕಲ್ಲು ಸಕ್ಕರೆ ಹಾಕ್ಕೊಳ್ಳಿ. ಕಲ್ಲು ಸಕ್ಕರೆ ನಮ್ಮ ದೇಹಕ್ಕೆ ತುಂಬ ಕೂಲಿಂಗ್ ಕೊಡುತ್ತೆ. ಅದಾದಮೇಲೆ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ರುಬ್ಬಿರೋಂಥ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಮ್ಮ ಒಂದು ಡ್ರಿಂಕ್ ರೆಡಿಯಾಗಿರುತ್ತೆ. ಈ ಒಂದು ಡ್ರಿಂಕ್ನ ನಾವು ತಗೊಳ್ಳೋದ್ರಿಂದ, ಸೇವಿಸೋದ್ರಿಂದ ಯಾವ ರೀತಿ ಎಲ್ಲ ನಮಗೆ ಬೆನಿಫಿಟ್ ಸಿಗುತ್ತೆ, ಯಾವ ರೀತಿ ಎಲ್ಲ ಯೂಸಸ್ ಆಗುತ್ತೆ ಅಂತ ನಾನು ಇವಾಗ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಸೊ ಈ ಒಂದು ಡ್ರಿಂಕ್ಸ್ನ, ಎನರ್ಜಿ ಡ್ರಿಂಕ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಬಾಡಿ ಕಂಪ್ಲೀಟಾಗಿ ಹೈಡ್ರೇಟಿಂಗ್ ಆಗಿರುತ್ತೆ. ಸೊ ನಮ್ಮ ಬಾಡಿ ಕೂಲಿಂಗಾಗೂ ಕೂಡ ಇರುತ್ತೆ. ಆ್ಯಂಡ್ ಇದು ಸೆಕೆಗುಳ್ಳೆ ಅಂತ ಏನು ಕರಿತೀವಿ, ಸೆಕೆಗಾಲದಲ್ಲಿ ತುಂಬ ಸೆಕೆಗುಳ್ಳೆಗಳು ಬರುತ್ತೆ, ಅದು ಕೂಡ ನಿಮಗೆ ಅವಾಯ್ಡ್ ಆಗುತ್ತೆ. ಯಾಕಂದರೆ ಬಾಡಿ ಕೂಲಿಂಗ್ ಆಗಿರೋದ್ರಿಂದ ಅದು ನಿಮಗೆ ಕಂಪ್ಲೀಟಾಗೆ ಅವಾಯ್ಡ್ ಆಗುತ್ತೆ. ಆ್ಯಂಡ್ ಈ ಡ್ರಿಂಕ್ಸ್ ಜೊತೆಗೆ ಎವ್ರಿ ಡೇ ಪ್ರತಿಯೊಬ್ಬ ಮನುಷ್ಯ ಕೂಡ 8 ಲೀಟ್ರ್ ನೀರು ಕುಡಿಲೇಬೇಕು. ಸೊ ಆದಷ್ಟು ನಿಮ್ಮ ಬಾಡೀಲಿ ವಾಟರ್ ಕಂಟೆಂಟ್ ಜಾಸ್ತಿ ಇದ್ದಷ್ಟು ನಿಮ್ಮ ಒಂದು ಬಾಡಿಗೆ ಹೈಡ್ರೇಟಿಂಗ್ ಸಿಗುತ್ತೆ. ಸೊ ಅದರಿಂದ ಆದಷ್ಟು ನೀವು ನಿಮ್ಮ ಬಾಡಿಗೆ ಆದಷ್ಟು ನೀರನ್ನ ತೊಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಸೊ ಇದನ್ನು ಆದಷ್ಟು ಖಾಲಿ ಹೊಟ್ಟೆಲಿ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ತೊಗೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಸೊ ನಮ್ಮ ಬಾಡಿಗೆ ಯಾವುದೇ ರೀತಿ ಕಾನ್ಸ್ಟಿಪೇಷನ್ ಆಗಿರ್ಬೋದು, ಸೊ ಹೊಟ್ಟೆ ಡೈಜೆಷನ್ ಆಗ್ತಾ ಇರೋದಿಲ್ಲ, ಮತ್ತು ನಮಗೆ ಹೊಟ್ಟೆಲಿ ಏನಾರ ಸಮಸ್ಯೆಗಳಿತ್ತು ಅಂತಂದರೆ, ನಾವು ಮಾರ್ನಿಂಗ್ ವಾಶ್ರೂಮ್ಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತಂದರೂ ಕೂಡ ಈ ಒಂದು ಡ್ರಿಂಕು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಬಾದಾಮಿ ಗೋಂದು ಯಾವ ರೀತಿ ತುಂಬ ನಮ್ಮ ಹೆಲ್ತನ್ನ ಬಾಡಿನ ತಂಪಾಗಿಟ್ಟಿರುತ್ತೋ ಅದೇ ರೀತಿ ಚಿಯಾ ಸೀಡ್ಸು ಕೂಡ ಅಷ್ಟೇ. ಸೊ ಅದನ್ನು ತಗೊಳ್ಳೋದ್ರಿಂದ ನಮ್ಮ ಬಾಡಿ, ಅಂದರೆ ನಮಗೇನು ಹೊಟ್ಟೆ ಹಸಿವಾಗಿರುತ್ತೆ ಸೊ ಅದು ಕೂಡ ಅವಾಯ್ಡ್ ಆಗುತ್ತೆ. ಸೊ ನೀವೇನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಅದು ಕೂಡ ಇದರಿಂದ ಸಪೋರ್ಟ್ ಆಗುತ್ತೆ, ಇದರಿಂದ ಹೆಲ್ಪ್ ಆಗುತ್ತೆ. ಸೊ ನೀವು ವೆಯ್ಟ್ ಲಾಸ್ಗೂ ಕೂಡ ಚಿಯಾ ಸೀಡ್ಸ್ ನಾರ್ಮಲಾಗಿ ಯೂಸ್ ಮಾಡ್ತಾಯಿರ್ತಾರೆ. ಸೊ ಇದನ್ನು ಖಂಡಿತ ಟ್ರೈ ಮಾಡಿ, ತುಂಬಾ ಹೆಲ್ತಿ ಆ್ಯಂಡ್ ಬೆನಿಫಿಷಿಯಲ್ ಆಗಿರುತ್ತೆ ಈ ಒಂದು ಎನರ್ಜಿ ಡ್ರಿಂಕು. ಸೊ ಟ್ರೈ ಮಾಡಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಮಗೆ ಕಮೆಂಟಲ್ಲಿ ತಿಳಿಸಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಮೋಘ ಅದ್ಭುತ ಚಾನಲ್. ಇದೇ ರೀತಿ ಒಳ್ಳೊಳ್ಳೆ
ಹೆಲ್ತ್ ಬೆನಿಫಿಷಿಯಲ್ ವೀಡಿಯೋಸ್ಗಳಾಗಿರ್ಬೋದು, ಹೆಲ್ತ್ ಟಿಪ್ಸ್ಗಳಾಗಿರ್ಬೋದು, ಇವೆಲ್ಲನೂ ಕೂಡ ಈ ಒಂದು ಚಾನಲಲ್ಲಿ ನಾನು ಕೊಡ್ತಾ ಬರ್ತಾ ಇರ್ತೀನಿ. ಸೊ ಖಂಡಿತ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.